ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಕೇಳಿ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ.ಎನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಚಾಪ್ಟರ್ ಮೇಲಿನ ಮೊದಲನೇ ಭಾಗವನ್ನು ನೋಡಿದ್ವಿ. ಇದು ಭಾಗ ಎರಡಾಗಿರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಒಟ್ಟು 10 ಟೈಪ್ಸ್ ಕ್ವಶನ್ಸ್ಗಳಲ್ಲಿ 2 ಟೈಪ್ ಕ್ವಶನ್ಸ್ಗಳನ್ನ ನೋಡಿದ್ವಿ. ಈ ಕ್ಲಾಸಲ್ಲಿ ಇನ್ನುಳಿದ 8 ಟೈಪ್ಸ್ ಕ್ವಶನ್ಸ್ಗಳಲ್ಲಿ 3 ಟೈಪ್ಸ್ ಕ್ವಶನ್ಸ್ಗಳನ್ನ ನೋಡೋಣ. ಅವು ವೆನ್ 2 ಪರ್ಸನ್ಸ್ ವಾಕ್ ಇನ್ ಸೇಮ್ ಡೈರೆಕ್ಷನ್, ವೆನ್ 2 ಪರ್ಸನ್ಸ್ ವಾಕ್ ಇನ್ ಅಪೋಸಿಟ್ ಡೈರೆಕ್ಷನ್ ಮತ್ತು ಕ್ವಶನ್ಸ್ ಬೇಸ್ಡ್ ಆನ್ ಆವರೇಜ್ ಸ್ಪೀಡ್. ಇವುಗಳಲ್ಲಿ ಒಂದೊಂದನ್ನೇ ನೋಡೋಣ. ಇವುಗಳಲ್ಲಿ ಮೊದಲನೇದ್ದು ಮತ್ತು ಒಟ್ಟಾರೆಯಾಗಿ ಮೂರನೇದ್ದು ವೆನ್ 2 ಪೀಪಲ್ ವಾಕ್ ಇನ್ ಸೇಮ್ ಡೈರೆಕ್ಷನ್. ಇಲ್ಲಿ ಪೀಪಲ್ ಅಂತ ಮೆನ್ಷನ್ ಮಾಡಿದಾರೆ ಅನ್ನೋ ಕಾರಣಕ್ಕೆ ಪೀಪಲ್ಲೇ ಆಗಿರ್ಬೇಕಂತೇನಿಲ್ಲ. ಎರಡು ಮೂವಿಂಗ್ ಅಬ್ಜೆಕ್ಟ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ದಾಗ ಅದರ ನೆಟ್ ಸ್ಪೀಡ್ ನಲ್ಲಿ ಚೇಂಜಸ್ ಆಗುತ್ತೆ. ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಎ ಅನ್ನೋನು ಬಿಗೆ ಸಾಲ ಕೊಟ್ಟಿರ್ತಾನ. ಬಿ ಎಷ್ಟೇ ದಿನ ಆದ್ರೂ ಎಗ್ ವಾಪಸ್ ಕೊಟ್ಟಿರೋದಿಲ್ಲ. ಎ ಬಿ ನ ಸಾಕಷ್ಟು ಹುಡುಕಿದ್ರು ಎ ಕೈಯಾಗ ಬಿ ಸಿಕ್ಕಿರೋದಿಲ್ಲ. ಒಂದಿನ ಮಾರ್ಕೆಟ್ ನಲ್ಲಿ ಎ ಬಿ ನ ನೋಡ್ತಾನ, 50 ಮೀಟರ್ ಡಿಸ್ಟೆನ್ಸ್ ನಲ್ಲಿ ನೋಡ್ತಾನ. ಅದೇ ಸಂದರ್ಭದಲ್ಲಿ ಬಿ ಕೂಡ ಎ ನ ನೋಡ್ತಾನ. ಬಿ ಎ ನ ನೋಡಿದ ತಕ್ಷಣ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಎ ಬಿ ಓಡ್ತಾ ಇರೋದನ್ನ ನೋಡಿದ ತಕ್ಷಣ ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಇವಾಗ ಬಿ ಗಿಂತ ಎ ಸ್ಪೀಡ್ ಆಗಿ ಓಡಿದ್ರೆ ಮಾತ್ರ ಎ ಕೈಯಾಗ ಬಿ ಸಿಗ್ಲಿಕ್ಕೆ ಸಾಧ್ಯ, ಅದರ್ವೈಸ್ ಸಿಗಲ್ಲ. ಸೊ ಎ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಓಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಬಿ 5 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಓಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಒಂದ್ ವೇಳೆ ಈ ಬಿ ಓಡದೆ ಅಲ್ಲೇ ನಿಂತು ಬಿಟ್ಟಿದ್ರೆ ಎ ಅನ್ನೋನು 5 ಸೆಕೆಂಡ್ ನಲ್ಲಿ ಬಿ ನ ಹಿಡಿದು ಬಿಡ್ತಿದ್ದ. ಯಾಕಂದ್ರೆ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಓಡ್ತಾ ಇದ್ದಾನೆ ಅಂತಂದಾಗ 50 ಮೀಟರ್ ನ ಟ್ರಾವೆಲ್ ಮಾಡೋದು 5 ಸೆಕೆಂಡ್ ನಲ್ಲಿ ಮಾಡ್ಬಿಡ್ತಾನೆ. ಪ್ರತಿ ಸೆಕೆಂಡ್ 10 ಮೀಟರ್ ಓಡುವಾಗ 50 ಮೀಟರ್ 5 ಸೆಕೆಂಡ್ ಅಲ್ಲಿ ಮಾಡ್ಬಿಡ್ತಾನೆ. ಬಟ್ ಇವಾಗ 5 ಸೆಕೆಂಡ್ ಗಿಂತನೂ ಜಾಸ್ತಿ ಟೈಮ್ ತಗೊಂತಾನೆ, ಯಾಕಂದ್ರೆ ಬಿನು ಓಡ್ತಾ ಇದ್ದಾನೆ. ಇವಾಗ ಎ ಪ್ರತಿ ಸೆಕೆಂಡ್ಗೆ 10 ಮೀಟರ್ ಬಿಗೆ ಸಮೀಪವಾದಷ್ಟು ಬಿ ಪ್ರತಿ ಸೆಕೆಂಡ್ಗೆ 5 ಮೀಟರ್ ಎ ಇಂದ ದೂರ ಆಗ್ತಾ ಇದ್ದಾನ. ಸೊ ಇಲ್ಲಿ 10 ಮೀಟರ್ ಇವ ಸಮೀಪ ಹೋಗ್ತಾ ಇದ್ದಾನ, 5 ಮೀಟರ್ ಅವ ದೂರ ಹೋಗ್ತಾ ಇದ್ದಾನ. ನೆಟ್ ಸ್ಪೀಡ್ ಏನಾಯ್ತು? 5 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸೊ ನಾವಿಲ್ಲಿ ಮಾಡಿದ್ದೇನು? 1ನೇ ಸ್ಪೀಡ್ ನಲ್ಲಿ 2ನೇ ಸ್ಪೀಡ್ ನ ಮೈನಸ್ ಮಾಡಿದ್ವಿ. ಇದು ಬಹಳ ಇಂಪಾರ್ಟೆಂಟ್. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಎರಡು ಮೂವಿಂಗ್ ಅಬ್ಜೆಕ್ಟ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಆ ಸ್ಪೀಡ್ಗಳು ಒಂದರಲ್ಲಿ ಒಂದು ಮೈನಸ್ ಆಗುತ್ತೆ. ಜಾಸ್ತಿ ಸ್ಪೀಡ್ ನಲ್ಲಿ ಕಡಿಮೆ ಸ್ಪೀಡ್ ಮೈನಸ್ ಆಗುತ್ತೆ ನಮ್ಗೆ ನೆಟ್ ಸ್ಪೀಡ್ ಬೇಕಾದ್ರೆ. ಇಷ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕ್ವಶನ್ಸ್ಗಳು ನೋಡೋಣ. ಮೊದಲನೇ ಕ್ವಶನ್, 5 ಕಿಲೋಮೀಟರ್ ಮುಂದಿರುವ ಕಾರನ್ನು ಜೀಪ್ ಹಿಂಬಾಲಿಸುತ್ತಿದೆ. ಅವುಗಳ ಆಯಾ ವೇಗವು 90 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 75 ಕಿಲೋಮೀಟರ್ ಪ್ರತಿ ಗಂಟೆ. ಎಷ್ಟು ನಿಮಿಷಗಳ ನಂತರ ಜೀಪ್ ಕಾರನ್ನು ತಲುಪುತ್ತದೆ? ಓಕೆ, ಇಲ್ಲೊಂದು ಜೀಪ್ ಇದೆ, ಇಲ್ಲೊಂದು ಕಾರ್ ಇದೆ. ಇವು ಎರಡರ ನಡುವಿನ ಡಿಸ್ಟೆನ್ಸ್ 5 ಕಿಲೋಮೀಟರ್. ಈ ಜೀಪ್ 90 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ. ಈ ಕಾರ್ 75 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ. ಇದು S1, ಇದು S2. ಇವಾಗ ನೆಟ್ ಸ್ಪೀಡ್ ಏನಾಗುತ್ತೆ? ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಈ S1 ನಲ್ಲಿ ಎಷ್ಟು ಮೈನಸ್ ಆಗುತ್ತೆ ನಮಗೆ ನೆಟ್ ಸ್ಪೀಡ್ ಬೇಕಾದ್ರೆ. ಸೊ 90ಯಲ್ಲಿ 75 ಮೈನಸ್ ಆದ್ರೆ 15 ಕಿಲೋಮೀಟರ್ ಪರ್ ಅವರ್ ಉಳಿಯುತ್ತೆ. 15 ಕಿಲೋಮೀಟರ್ ಪರ್ ಅವರ್ 1 ಅವರ್ ಅಲ್ಲಿ ಹೋಗ್ತಾ ಇದ್ರೆ ಡಿಸ್ಟೆನ್ಸ್ ಎಷ್ಟಿದೆ? ಎರಡರ ಮಧ್ಯೆ 5 ಕಿಲೋಮೀಟರ್ ಇದೆ. ಸೊ 5 ಕಿಲೋಮೀಟರ್ನ ಎಷ್ಟು ಅವರ್ ನಲ್ಲಿ ಹೋಗುತ್ತೆ? 5 ಒಂದ್ಲೇ 5, 5 ಮೂರ್ಲೇ 5. ಈ 5 ಕಿಲೋಮೀಟರ್ನ 1/3 ಅವರ್ ನಲ್ಲಿ ಈ ಜೀಪ್ ಆ ಕಾರ್ನ ತಲುಪುತ್ತೆ. ಬಟ್ ಅವ್ರು ಕೇಳಿರೋದು ನಿಮಿಷಗಳಲ್ಲಿ ಕೇಳಿರೋದ್ರಿಂದ ಈ 1/3 ಅವರ್ನ ನಾವು ನಿಮಿಷಗಳಲ್ಲಿ ಕನ್ವರ್ಟ್ ಮಾಡಬೇಕು. ಹಿಂದೆನೂ ಸಾಕಷ್ಟು ಬಾರಿ ಹೇಳಿದ್ದೀನಿ, ಅವರ್ ನಲ್ಲಿ ಇದ್ದಿದ್ದನ್ನ ಅಥವಾ ಗಂಟೆಯಲ್ಲಿ ಇದ್ದಿದ್ದನ್ನ ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ರ 60 ಇಂದ ಮಲ್ಟಿಪ್ಲೈ ಮಾಡಬೇಕು. ನಿಮಿಷಗಳಲ್ಲಿ ಇರೋದನ್ನ ಅವರ್ಗಳಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರ 60 ಇಂದ ಡಿವೈಡ್ ಮಾಡಬೇಕು. ಯಾಕಂದ್ರೆ 60 ನಿಮಿಷಗಳು ಸೇರಿದಾಗ 1 ಅವರ್, ಅದಕ್ಕೋಸ್ಕರ. ಸೊ ಈ 1/3 ಅವರ್ ಇದ್ದಿದ್ದನ್ನ ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರ 60 ಇಂದ ಮಲ್ಟಿಪ್ಲೈ ಮಾಡಬೇಕು. 3 ಒಂದ್ಲೇ 3, 3 20 60. ಸೊ ನಮ್ಗೆ ಆನ್ಸರ್ ಏನ್ ಬಂತು? 20 ಮಿನಿಟ್ಸ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡುವ ಕಾರಿನ ಚಾಲಕನು ತನಗಿಂತ 40 ಮೀಟರ್ ಮುಂದೆ ಬಸ್ ಅನ್ನು ಪತ್ತೆ ಮಾಡುತ್ತಾನೆ. 20 ಸೆಕೆಂಡ್ಗಳ ನಂತರ ಬಸ್ 60 ಮೀಟರ್ ಹಿಂದೆ ಇದೆ. ಬಸ್ಸಿನ ವೇಗ ಎಷ್ಟು ಅಂತ ಕೇಳಿದಾರೆ. ಓಕೆ, ಇಲ್ಲೊಂದು ಕಾರ್ ಇದೆ, ಈ ಕಾರ್ ಮುಂದ್ಗಡೆ ಒಂದು ಬಸ್ ಇದೆ. ಇವುಗಳ ನಡುವಿನ ಡಿಸ್ಟೆನ್ಸ್ 40 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್ ಅಲ್ಲ, 40 ಮೀಟರ್ ಇದೆ. ಈ ಕಾರ್ದ ಸ್ಪೀಡ್ ಎಷ್ಟು? 36 ಕಿಲೋಮೀಟರ್ ಪರ್ ಅವರ್. ಆದ್ರೆ 20 ಸೆಕೆಂಡ್ಗಳ ನಂತರ
ಇದು ಬಸ್ಸು, ಇದು ಕಾರು. 20 ಸೆಕೆಂಡ್ಗಳ ನಂತರ ಕಾರು ಓವರ್ಟೇಕ್ ಮಾಡಿ ಬಸ್ಗಿಂತ 60 ಮೀಟರ್ ಮುಂದೆ ಬಂದಿರುತ್ತೆ. 20 ಸೆಕೆಂಡ್ಗಳ ನಂತರ. ಮೊದಲು 40 ಮೀಟರ್ ಹಿಂದೆ ಇತ್ತು, ಇವಾಗ 60 ಮೀಟರ್ ಮುಂದೆ ಬಂದಿದೆ. ಅಂದ್ರೆ ಒಟ್ಟು 100 ಮೀಟರ್ ಟ್ರಾವೆಲ್ ಆಗಿದೆ ಅಂತ ಅರ್ಥ, 100 ಮೀಟರ್ ಬಂದಿದೆ ಅಂತ ಅರ್ಥ. ಈ 100 ಮೀಟರ್ನ 20 ಸೆಕೆಂಡ್ಗಳಲ್ಲಿ ಬಂದಿದೆ ಅಂದ್ರೆ 21 20 25 100 ಪ್ರತಿ ಸೆಕೆಂಡ್ಗೆ 5 ಮೀಟರ್ ಪರ್ ಸೆಕೆಂಡ್ ಬಂದಿದೆ ಅಂತ ಅರ್ಥ ನೆಟ್ ಸ್ಪೀಡ್ ನಲ್ಲಿ. ಬಟ್ ಈ ಕಾರಿನ ಸ್ಪೀಡ್ ಎಷ್ಟಿದೆ? ಒರಿಜಿನಲ್ ಆಗಿ 36 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಿದ್ದಾಗ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಯಾಕೆ 5/18 ನಿಂದ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ನಾನು ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಅದನ್ನ ದಯವಿಟ್ಟು ನೋಡಿ, ಅಂದ್ರೆ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. 18 1 18 18 36 5 10. ಸಿ, ಕಾರದ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್ ಇದೆ. 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇರುವ ಕಾರು 100 ಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ತಗೊಳ್ಬೇಕಾಗಿತ್ತು? ಆಕ್ಚುಲಿ 10 ಸೆಕೆಂಡ್ ತಗೊಳ್ಬೇಕಾಗಿತ್ತು. ಬಟ್ ಇವಾಗ 20 ಸೆಕೆಂಡ್ ತಗೊಳ್ತಾ ಇದೆ. ಇವಾಗ 20 ಸೆಕೆಂಡ್ ತಗೊಳ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಬಸ್ ಕೂಡ ಮೂವ್ ಆಗ್ತಾ ಇದೆ, ಅದಕ್ಕೋಸ್ಕರ 20 ಸೆಕೆಂಡ್ ತಗೊಳ್ತಾ ಇದೆ. ಸೊ ಹಾಗಾದ್ರೆ ಬಸ್ಸಿನ ವೇಗ ಎಷ್ಟು? ನಾ ಆಗ್ಲೇ ಹೇಳಿದ್ದೀನಿ, S1 ಮೈನಸ್ S2 ಮಾಡಿದರೆ ನಮಗೆ ನೆಟ್ ಸ್ಪೀಡ್ ಸಿಗುತ್ತೆ. ನೆಟ್ ಸ್ಪೀಡ್ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಇದೆ. ನಮಗೆ S1 ಅಂದ್ರೆ ಕಾರಿನ ವೇಗ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನಾವು ಇಲ್ಲಿ S2 ಕಂಡುಹಿಡಬೇಕು, ಅಂದ್ರೆ ಬಸ್ಸಿನ ವೇಗ ಕಂಡುಹಿಡಬೇಕು. S1 ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಇದೆ. ಎಷ್ಟು ಗೊತ್ತಿಲ್ಲ. ಇದು 5 ಮೀಟರ್ ಪರ್ ಸೆಕೆಂಡ್ ಇದೆ. 10 ಮೈನಸ್ 5 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಎಷ್ಟು ಈ ಕಡೆ ಬಂದ್ರೆ ಪಾಸಿಟಿವ್ ಆಗುತ್ತೆ. ಸೊ ಎಷ್ಟು ಈಕ್ವಲ್ ಟು 10 ಮೈನಸ್ 5 ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ಪೊಲೀಸ್ ವ್ಯಕ್ತಿ ಎ ಸ್ಥಳದಲ್ಲಿ ನಿಂತಿದ್ದಾನೆ. ಒಬ್ಬ ಕಳ್ಳ ಅವನನ್ನು ಬಿ ಸ್ಥಳದಿಂದ 500 ಮೀಟರ್ಗಳ ಅಂತರದಿಂದ ಎ ಸ್ಥಳಕ್ಕೆ ನೋಡುತ್ತಾನೆ. ಕಳ್ಳ ಓಡಲು ಪ್ರಾರಂಭಿಸಿದಾಗ ಪೊಲೀಸನು ಅವನನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾನೆ. ಕಳ್ಳನ ವೇಗ ಗಂಟೆಗೆ 15 ಕಿಲೋಮೀಟರ್ ಆಗಿದ್ದರೆ ಮತ್ತು ಪೊಲೀಸ್ ಸಿಬ್ಬಂದಿ ಗಂಟೆಗೆ 20 ಕಿಲೋಮೀಟರ್ ಆಗಿದ್ದರೆ ಪೊಲೀಸರು ಎಷ್ಟು ನಿಮಿಷದಲ್ಲಿ ಕಳ್ಳನನ್ನು ಹಿಡಿಯುತ್ತಾರೆ? ಓಕೆ, ಪೊಲೀಸ್ ಎ ಅನ್ನೋ ಸ್ಥಳದಲ್ಲಿ ನಿಂತಿದ್ದಾನ, ಈ ಕಳ್ಳ ಬಿ ಅನ್ನೋ ಸ್ಥಳದಲ್ಲಿ ನಿಂತಿದ್ದಾನ. ಅವರಿಬ್ಬರ ಮಧ್ಯೆ 500 ಮೀಟರ್ ಡಿಸ್ಟೆನ್ಸ್ ಐತಿ. ಕಳ್ಳನ ವೇಗ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಪರ್ ಇದೆ, ಪೊಲೀಸಿನ ವೇಗ ಪ್ರತಿ ಗಂಟೆಗೆ 20 ಕಿಲೋಮೀಟರ್ ಇದೆ. ಸೊ ಏನ್ ಕೇಳಿದಾರ? ಎಷ್ಟು ನಿಮಿಷದಲ್ಲಿ ಆ ಕಳ್ಳನನ್ನ ಪೊಲೀಸ್ ಹಿಡಿತಾನ ಅಂತ ಕೇಳಿದಾರ. ಓಕೆ, ಅವ್ರು ಕೊಟ್ಟಿರೋದನ್ನ ಬರ್ಕೊಂತೀನಿ. ಇದು ಎ, ಇದು ಬಿ. ಇಲ್ಲಿ ಪೊಲೀಸ್ ನಿಂತಿದ್ದಾನ, ಇಲ್ಲಿ ಕಳ್ಳ ನಿಂತಿದ್ದಾನ. ಇವರಿಬ್ಬರ ಮಧ್ಯದ ಡಿಸ್ಟೆನ್ಸ್ 500 ಮೀಟರ್ ಇದೆ. ಇಲ್ಲಿ ಪೊಲೀಸಿನ ವೇಗ 20 ಕಿಲೋಮೀಟರ್ ಪರ್ ಅವರ್ ಇದೆ, ಕಳ್ಳನ ವೇಗ 15 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ನಮಗೆ ನೆಟ್ ಸ್ಪೀಡ್ ಎಷ್ಟು ಸಿಗುತ್ತೆ? 20 ಮೈನಸ್ 15 ಮಾಡಿದಾಗ 5 ಕಿಲೋಮೀಟರ್ ಪರ್ ಅವರ್ ಸಿಗುತ್ತೆ. ಬಟ್ ನಮಗೆ ಅವರಿಬ್ಬರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು? 500 ಮೀಟರ್ ಇದೆ. ಇಲ್ಲಿ ನಮಗೆ ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದ್ದಾಗ ನಾವು ಈ ಡಿಸ್ಟೆನ್ಸ್ ಅನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಅಥವಾ 0.5 ಕಿಲೋಮೀಟರ್. ಈ 0.5 ಐ ಮೀನ್ ಈ ಡೆಸಿಮಲ್ ರಿಮೂವ್ ಮಾಡೋದಕ್ಕೋಸ್ಕರ ನಾ ಎರಡು ಕಡೆ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಇದು 5 ಆಯ್ತು, ಇದು 50 ಆಯ್ತು. 5 ಒಂದ್ಲೆ 5, 5 ಹತ್ಲೆ 50. ಸೊ 1/10 ಅವರ್ ನಲ್ಲಿ ಆ ಪೊಲೀಸ್ ಆ ಕಳ್ಳನನ್ನ ಹಿಡಿತಾನ. ಬಟ್ ನಮಗೆ ನಿಮಿಷದಲ್ಲಿ ಕೇಳಿರೋದ್ರಿಂದ ಈ 1/10 ಅನ್ನ ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ 60ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ಏನಾಗುತ್ತೆ? 10 ಒಂದ್ಲೆ 10, 10 6ಲೆ 60. ಸೊ 6 ನಿಮಿಷದಲ್ಲಿ ಆ ಕಳ್ಳನನ್ನ ಆ ಪೊಲೀಸ್ ಹಿಡಿತಾನ. ಅಥವಾ ನಾವು ಈ ಸ್ಪೀಡ್ ಅನ್ನೇ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ನಾವು ಸಮಯವನ್ನು ಕಂಡು ಹಿಡಿತೀವಿ ಅಂದ್ರೂ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಪೊಲೀಸನ ವೇಗ 20 ಕಿಲೋಮೀಟರ್ ಪರ್ ಅವರ್ ಇದೆ, ಕಳ್ಳನ ವೇಗ 15 ಕಿಲೋಮೀಟರ್ ಪರ್ ಅವರ್ ಇದೆ. ನೆಟ್ ಸ್ಪೀಡ್ ಏನಾಗುತ್ತೆ? 20 ಮೈನಸ್ 15 ಮಾಡಿದರೆ 5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಈ ಕಿಲೋಮೀಟರ್ ಪರ್ ಅವರ್ ಅಲ್ಲಿರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಇವಾಗ? 25/18 ಆಗುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ? 500 ಮೀಟರ್ ಇದೆ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ಲ. ಸೊ ಡಿಸ್ಟೆನ್ಸ್ 500 ಮೀಟರ್ ಇದೆ, ಸ್ಪೀಡ್ ಎಷ್ಟಿದೆ? 25/18 ಇದೆ. ಈ 18 ಈ ಕಡೆ ಬಂದಾಗ 500ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 18 ಬರಿತೀನಿ. 25 ಒಂದ್ಲೆ 25, 25 ಎರಡ್ಲೆ 50, 17 0 0, 18 ಎರಡ್ಲೆ 36. 360 ಅನ್ನೋದೇನಿದು? ಸೆಕೆಂಡ್ ಇದು. ಬಿಕಾಸ್
ಸ್ಪೀಡ್ನ ನಾವು ಮೀಟರ್ ಪರ್ ಸೆಕೆಂಡ್ ನಲ್ಲಿ ತಗೊಂಡಿದೀವಿ. 360 ಸೆಕೆಂಡ್ ಒಳಗೆ ಈ ಪೊಲೀಸ್ ಆ ಕಳ್ಳನ ಹಿಡಿತಾನ. ಬಟ್ ನಮಗೆ ಕೇಳಿರೋದು ನಿಮಿಷದಲ್ಲಿ ಕೇಳಿದಾರ. ಸೆಕೆಂಡ್ ನಲ್ಲಿ ಇರೋದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 60 ಇಂದ ಮಾಡಬೇಕು. ನಿಮಿಷದಲ್ಲಿರೋದನ್ನ ಸೆಕೆಂಡ್ಗಳಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಬೈ 60 ಮಾಡಬೇಕು. ಸೊ ಇವಾಗ ಸೆಕೆಂಡ್ ನಲ್ಲಿ ಇರೋದ್ರಿಂದ ಇದಕ್ಕೆ ಡಿವೈಡ್ ಬೈ 60 ಮಾಡಿದಾಗ ನಮಗೆ ನಿಮಿಷಗಳಲ್ಲಿ ಸಿಗುತ್ತೆ. 0 0 ಕ್ಯಾನ್ಸಲ್, 6 36. ಸೊ 6 ಮಿನಿಟ್ ಇಸ್ ದಿ ರೈಟ್ ಆನ್ಸರ್. ಯಾವ ಮೆಥಡ್ ನಿಂದ ಮಾಡಿದ್ರು ನಮಗೆ ಆನ್ಸರ್ ಅದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್. ನಾಯಿಯೊಂದು 260 ಮೀಟರ್ ದೂರದಲ್ಲಿ ಬೆಕ್ಕನ್ನು ಕಂಡಿತು. ಬೆಕ್ಕು ತಕ್ಷಣ ಗಂಟೆಗೆ 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿತು ಮತ್ತು ನಾಯಿ ಕೂಡ 25 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿ ಹಿಡಿಯಿತು. ನಾಯಿ ತನ್ನ ಸ್ಥಳದಿಂದ ಎಷ್ಟು ದೂರದಲ್ಲಿ ಬೆಕ್ಕನ್ನು ಹಿಡಿದಿದೆ? ಓಕೆ, ಆಗಲೇನ್ ಕೇಳಿದ್ರಂದ್ರ ಎಷ್ಟು ಸಮಯದ ನಂತರ ಆ ಕಳ್ಳನನ್ನು ಪೊಲೀಸ್ ಹಿಡಿತಾನ ಅಂತ ಕೇಳಿದ್ರು. ಇವಾಗ ನಾಯಿ ತನ್ನ ಡಿಸ್ಟೆನ್ಸ್ ಇಂದ ಹೋಗಿ ಏನ್ ಬೆಕ್ಕನ್ನು ಹಿಡಿತದಲ್ಲ, ಎಷ್ಟು ಡಿಸ್ಟೆನ್ಸ್ ಆದ್ಮೇಲೆ ಹಿಡಿತದ ಅಂತ ಕೇಳಿದಾರ. ಇಲ್ಲಿ ನಾಯಿ ಇದೆ, ಇಲ್ಲಿ ಬೆಕ್ಕಿದೆ, ಇವೆರಡರ ಮಧ್ಯೆ 260 ಮೀಟರ್ ಡಿಸ್ಟೆನ್ಸ್ ಇದೆ. ಬೆಕ್ಕಿನ ಸ್ಪೀಡು 12 ಕಿಲೋಮೀಟರ್ ಪರ್ ಅವರ್ ಇದೆ. ನಾಯಿ ಸ್ಪೀಡು 25 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಈ 260 ಮೀಟರ್ನ ನಾನು ಆ ನಾಯಿ ಟ್ರಾವೆಲ್ ಮಾಡ್ಬೇಕಂದ್ರೆ ನೆಟ್ ಸ್ಪೀಡ್ ಎಷ್ಟಾಗುತ್ತೆ? 25 12 ಹೋದ್ರೆ 13 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರ, ಬಿಕಾಸ್ ಮೀಟರ್ ಪರ್ ಸೆಕೆಂಡಿಗೆ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಟೆನ್ಸ್ ಮೀಟರ್ ನಲ್ಲಿ ಇರೋದ್ರಿಂದ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. 13 5 65 ಡಿವೈಡ್ ಬೈ 18 ಉಳಿತು. 65/18 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸ್ಪೀಡ್. ಓಕೆ, ಈ 260 ಮೀಟರ್ನ 65/18 ಮೀಟರ್ ಪರ್ ಸೆಕೆಂಡ್ ಇಂದ ಸ್ಪೀಡ್ ಇಂದ ಇದು ನೆಟ್ ಸ್ಪೀಡ್ ಬಂದಾಗ ಅವಾಗ ಟೈಮ್ ಎಷ್ಟು ತಗೊಳುತ್ತಾ ಅಂತ ನಾವು ಕಂಡು ಹಿಡ್ಕೋಬೇಕು. ಇವಾಗ 18 ಮೇಲ್ ಬಂದಾಗ 260 ಮಲ್ಟಿಪ್ಲೈ ಆಗುತ್ತೆ. 13 2 26 0 0 13 5 65 5 1 5 5 4 20 18 4 72 ಸೆಕೆಂಡ್ಗಳಲ್ಲಿ ಆ ನಾಯಿ ಆ ಬೆಕ್ಕನ್ನ ಹಿಡಿದಿದೆ. ಬಟ್ ನಮಗ್ ಟೈಮ್ ಕೇಳಿಲ್ಲ, ಎಷ್ಟು ದೂರದಲ್ಲಿ ಹೋಗಿ ಅದನ್ನ ಹಿಡಿದಿದೆ ಅಂತ ಕೇಳಿದಾರ. ಈಗ ಬೆಕ್ ಈ ಕಡೆ ಓಡ್ತಾ ಇದೆ, ನಾಯಿ ಅದನ್ನ ಫಾಲೋ ಮಾಡ್ತಾ ಇದೆ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆದ್ಮೇಲೆ ಆ ಬೆಕ್ಕನ್ನು ಹಿಡಿತದ ಅಂತ ನಮ್ ಕ್ವಶನ್ ಆಗೈತಿ. ಸೊ 72 ಸೆಕೆಂಡ್ ಓಡಿದ ಮೇಲೆ ನಾಯಿ ಡಿಸ್ಟೆನ್ಸ್ ಎಷ್ಟು ಇರುತ್ತೆ ಅಂತ ನಮ್ಗೆ ಕಂಡು ಹಿಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಸೆಕೆಂಡ್ಗಳಲ್ಲಿ ಐತಿ, ಇಲ್ಲಿ 25 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಐತಿ. ಸೊ ಇದನ್ನ 25 ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ 72 ಸೆಕೆಂಡಿಗೆ ಎಷ್ಟು ಮೂವ್ ಆಗಿರುತ್ತೆ ಅಂತ ಕಂಡು ಹಿಡ್ಕೋಬಹುದು. ಸೊ 25 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದ್ದಿರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಈಗ ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಮೀಟರ್ ಪರ್ ಸೆಕೆಂಡ್ ಸಿಕ್ಬಿಡುತ್ತೆ. ಮೀಟರ್ ಪರ್ ಸೆಕೆಂಡ್ ನಲ್ಲಿ ಸಿಕ್ಕಿರೋ ಸ್ಪೀಡ್ಗೆ ಈ 72 ಸೆಕೆಂಡ್ ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಮೀಟರ್ ಮುಂದೆ ಹೋಗೈತಿ ಅಂತ ಗೊತ್ತಾಗ್ಬಿಡುತ್ತೆ. ಐ ಮೀನ್ ಎಷ್ಟು ಮೀಟರ್ ಆದ್ಮೇಲೆ ಅದನ್ನ ಬೆಕ್ಕನ್ನು ಹಿಡಿದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ 72 ಇಂದ ಮಲ್ಟಿಪ್ಲೈ ಮಾಡೋ ಬದಲಾಗಿ ನಾ ಇವಾಗಲೇ 72 ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೇನೆ. 18 1 18 18 4 72 5 4 20 20 ಇಂಟು 25 ಅಂದ್ರೆ ತೋರಿಸ್ಬಿಡ್ತೀನಿ ನೋಡಿ. 20 ಇಂಟು 25 ಅಂದ್ರೆ 25 0 0 25 2 50. ಸೊ ನಾಯಿ 500 ಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ಆ ಬೆಕ್ಕನ್ನ ಹಿಡಿತದ. ಬೆಕ್ ಓಡ್ತಾ ಇರುತ್ತಾ, 500 ಮೀಟರ್ ಆದ್ಮೇಲೆ ಆ ಬೆಕ್ಕನ್ನ ಈ ನಾಯಿ ಹಿಡಿಯುತ್ತೆ. ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ ಎಕ್ಸಾಮ್ ಟೈಮ್ ನಲ್ಲಿ, ನಾ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಮಾತ್ರ ಹೇಳಿದ್ದು. ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ನಾವೀಗ ಇದ್ರ ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕಂತಂದ್ರ ಮೊದಲ ಎಷ್ಟು ಟೈಮ್ ಓಡೈತಿ, ಎಷ್ಟು ಟೈಮ್ ಅದು ಓಡೈತಿ ಅನ್ನೋದು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎರಡರ ಮಧ್ಯೆ ಡಿಸ್ಟೆನ್ಸ್ 260 ಮೀಟರ್ ಇದೆ. 260 ಮೀಟರ್ ಇದೆ. ನೆಟ್ ಸ್ಪೀಡ್ 25 12 ಹೋದ್ರೆ 13 ಕಿಲೋಮೀಟರ್ ಪರ್ ಅವರ್ ಇದೆ. ಇದು ಮೀಟರ್ ನಲ್ಲಿ ಇದೆ, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರೋದ್ರಿಂದ ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಈ 18 ಮೇಲ್ಗಡೆ ಹೋಗುತ್ತೆ, 260 ಮಲ್ಟಿಪ್ಲೈ ಆಗುತ್ತೆ. ನಮಗೇನ್ ಸಿಕ್ತು ಇವಾಗ? ಟೈಮ್ ಸಿಕ್ತು. ನಮಗ್ ಬೇಕಾಗಿರೋದೇನು? ಡಿಸ್ಟೆನ್ಸ್ ಬೇಕು. ಸೊ ಟೈಮಿಗೆ ಸ್ಪೀಡ್ ನ ಮಲ್ಟಿಪ್ಲೈ ಮಾಡಿದಾಗ ಅದ್ರ ಡಿಸ್ಟೆನ್ಸ್ ಸಿಗುತ್ತೆ. ಸ್ಪೀಡ್ ಎಷ್ಟಿದೆ? 25 ಕಿಲೋಮೀಟರ್ ಇದೆ. ಬಟ್ ಇಲ್ಲಿ ಟೈಮ್ ನೀವು ಸೆಕೆಂಡ್ಗಳಲ್ಲಿ ಇರೋದ್ರಿಂದ ಈ ಸ್ಪೀಡ್ ನ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಸೊ 25 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಮತ್ತೆ ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇಷ್ಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 18 18 ಕ್ಯಾನ್ಸಲ್, 5 5 ಕ್ಯಾನ್ಸಲ್, 13 1 13 13 2 26 0 0 25 0 0 25 2 50. ಸೊ
500 ಮೀಟರ್ ಆದ್ಮೇಲೆ ಆ ಬೆಕ್ಕನ್ನ ಆ ನಾಯಿ ಹಿಡಿಯುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇದು ಫೋರ್ತ್ ಟೈಪ್, ವೆನ್ ಟೂ ಪೀಪಲ್ ವಾಕ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಎರಡು ಮೂವಿಂಗ್ ಅಬ್ಜೆಕ್ಟ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ ಆ ನೆಟ್ ಸ್ಪೀಡ್ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಇದು ಎ, ಇದು ಬಿ. ಬಿ ನ ಮೀಟ್ ಆಗ್ಬೇಕಂತಂದು ಇವರಿಬ್ಬರ ಮಧ್ಯೆ ಈಗ 100 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಬಿ ನ ಮೀಟ್ ಆಗ್ಬೇಕಂತಂದು ಎ 10 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಹೋಗ್ತಾ ಇದ್ದಾನೆ. ಎ ನ ಮೀಟ್ ಆಗ್ಬೇಕಂತಂದು ಬಿ 10 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಹೋಗ್ತಾ ಇದ್ದಾನೆ. ಒಂದ್ ವೇಳೆ ಬಿ ಅಲ್ಲೇ ಇದ್ದಿದ್ದಂದ್ರ ಎಗೆ ಈ 100 ಮೀಟರ್ನ ಟ್ರಾವೆಲ್ ಮಾಡೋದಕ್ಕ 10 ಸೆಕೆಂಡ್ ಬೇಕಾಗ್ತಿತ್ತು, ಬಿಕಾಸ್ ಪ್ರತಿ ಸೆಕೆಂಡ್ಗೆ 10 ಮೀಟರ್ ಹೋಗ್ತಾ ಇದ್ದಾನೆ. ಅಥವಾ ಒಂದ್ ವೇಳೆ ಎ ಇಲ್ಲೇ ಇದ್ದು ಬಿ ಮೂವ್ ಆಗ್ತಾ ಇದ್ನಂತಂದ್ರ ಬಿಗೆ ಈ 100 ಮೀಟರ್ನ ಕವರ್ ಮಾಡೋದಕ್ಕೆ 10 ಸೆಕೆಂಡ್ ಬೇಕಾಗಿತ್ತು, ಬಿಕಾಸ್ ಪ್ರತಿ ಸೆಕೆಂಡಿಗೆ 10 ಮೀಟರ್ ಬರ್ತಾ ಇದ್ದಾನ. ಇವಾಗ ಎನು ಪ್ರತಿ ಸೆಕೆಂಡಿಗೆ 10 ಮೀಟರ್ ಬರ್ತಾ ಇದ್ದಾನ, ಬಿನು ಪ್ರತಿ ಸೆಕೆಂಡಿಗೆ 10 ಮೀಟರ್ ಬರ್ತಾ ಇದ್ದಾನ. ಸೊ ಪ್ರತಿ ಸೆಕೆಂಡ್ಗೆ ಇಬ್ರದು ಸೇರಿ 20 ಮೀಟರ್ ಬಂದಂಗಾಯ್ತು. ಸೊ ನಾವ್ ಇಲ್ಲಿ ಏನ್ ಮಾಡಿದ್ವಿ, ಎರಡು ಸ್ಪೀಡ್ ಅನ್ನ ಆಡ್ ಮಾಡಿದ್ವಿ. ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಸ್ಪೀಡ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಎರಡು ಸ್ಪೀಡ್ಗಳು ಆಡ್ ಆಗ್ತಾವ. ಆಗಲೇ ಏನ್ ಹೇಳಿದ್ದೆ, ಸ್ಪೀಡ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಆ ಒಂದು ಸ್ಪೀಡ್ ನಲ್ಲಿ ಇನ್ನೊಂದು ಸ್ಪೀಡ್ ಮೈನಸ್ ಆಗುತ್ತೆ. ಸೊ ಸ್ಪೀಡ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಒಂದು ಸ್ಪೀಡ್ಗೆ ಇನ್ನೊಂದು ಸ್ಪೀಡ್ ಆಡ್ ಆಗುತ್ತೆ. ಸೊ ಇದ್ರ ಮೇಲೆ ನಮ್ಮ ಕ್ವಶನ್ಸ್ ಗಳು ಇರ್ತಾವ. ಅದರಲ್ಲಿ ಮೊದಲನೇದ್ದು, ಇಬ್ಬರು ಸ್ನೇಹಿತರ ಮನೆಗಳು 90 ಕಿಲೋಮೀಟರ್ ಅಂತರದಲ್ಲಿವೆ. ಅವರು ತಮ್ಮ ಮನೆಯಿಂದ 20 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 25 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪರಸ್ಪರ ಭೇಟಿಯಾಗಲು ಹೊರಟರು. ಅವರು ಎಷ್ಟು ಸಮಯದಲ್ಲಿ ಭೇಟಿ ಆಗ್ತಾರೆ? ಓಕೆ, ಇವ ಒಬ್ಬ ಸ್ನೇಹಿತ, ಇವ ಒಬ್ಬ ಸ್ನೇಹಿತ. ಇವರಿಬ್ಬರು ಮನೆಗಳ ಅಂತರ 90 ಕಿಲೋಮೀಟರ್ ಐತಿ. ಈಗ ಅವನ್ ಭೇಟಿ ಆಗ್ಬೇಕಂತ ಇವನ್ ಭೇಟಿ ಆಗ್ಬೇಕಂತ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾರ. ಇವ 20 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾನ, ಇವ 25 ಕಿಲೋಮೀಟರ್ ಪರ್ ಅವರ್ ಬರ್ತಾನೆ. ಸೊ 1 ಅವರ್ಗೆ ಇವ 20 ಕಿಲೋಮೀಟರ್ ಬಂದಿರ್ತಾನ, ಇವ 25 ಕಿಲೋಮೀಟರ್ ಬಂದಿರ್ತಾನ. ಇಬ್ರು ಸೇರಿ 45 ಕಿಲೋಮೀಟರ್ 1 ಅವರಿಗೆ ಬಂದಿರ್ತಾರ. ಬಟ್ ನಮಗ್ ಬೇಕಾಗಿರೋದು 90 ಕಿಲೋಮೀಟರ್. ಸೊ 90 ಕಿಲೋಮೀಟರ್ಗೆ ಅವ್ರು ಎಷ್ಟು ಟೈಮ್ ತಗೊಂತಾರ? 45 ಒಂದ್ಲೆ 45, 45 ಎರಡ್ಲೆ 90, 2 ಅವರ್ ತಗೊಳ್ತಾರ. ಸೊ ಅವ್ರ ಒಬ್ಬರನ್ನೊಬ್ರು ಮೀಟ್ ಆಗೋದಕ್ಕ 2 ಅವರ್ ಟೈಮ್ ಬೇಕಾಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮೋಟಾರ್ ಸೈಕ್ಲಿಸ್ಟ್ 10 AM ಗಂಟೆಗೆ 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪಿ ಇಂದ ಕ್ಯೂಗೆ ತೆರಳಿದರು. ಮತ್ತೊಬ್ಬ ಮೋಟಾರ್ ಸೈಕ್ಲಿಸ್ಟ್ ಅದೇ ಸಮಯದಲ್ಲಿ 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ಯೂನಿಂದ ಪಿಗೆ ತೆರಳಿದರು. ಪಿ ಮತ್ತು ಕ್ಯೂನ ನಡುವಿನ ಅಂತರ 120 ಕಿಲೋಮೀಟರ್. ಅವರು ಎಷ್ಟು ಗಂಟೆಗಳಲ್ಲಿ ಭೇಟಿ ಆಗ್ತಾರೆ? ಓಕೆ, ಇದು ಪಿ, ಇದು ಕ್ಯೂ. ಇವೆರಡರ ನಡುವಿನ ಅಂತರ 120 ಕಿಲೋಮೀಟರ್ ಐತಿ. ಅವರೇ ಹೇಳಿದಾರ 120 ಕಿಲೋಮೀಟರ್ ಐತಿ. ಕ್ಯೂನ ಮೀಟ್ ಆಗ್ಬೇಕಂತಂದು ಪಿ ಎಷ್ಟು ಕಿಲೋಮೀಟರ್? 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದ್ದಾನೆ. ಪಿ ನ ಮೀಟ್ ಆಗ್ಬೇಕಂತಂದು ಕ್ಯೂ ಎಷ್ಟು ಮೀಟರ್? ಸಾರಿ, ಇದು 40 ಅಲ್ಲ, 50 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದ್ದಾನೆ. ಪಿ ನ ಮೀಟ್ ಆಗ್ಬೇಕಂತಂದು ಕ್ಯೂ 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದ್ದಾನೆ. ಓಕೆ, ಪ್ರತಿ ಗಂಟೆಗೆ ಇವ 50 ಹೋಗಿದ್ರ ಇವ 40 ಬಂದಿರ್ತಾನೆ. ಅಂದ್ರೆ ಪ್ರತಿ ಗಂಟೆಗೆ ಇಬ್ರು ಸೇರಿ 90 ಕಿಲೋಮೀಟರ್ ಬರ್ತಾ ಇದಾರೆ. ಬಿಕಾಸ್ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ S1 ಪ್ಲಸ್ S2 ಮಾಡಬೇಕು. 50 ಪ್ಲಸ್ 40 ಮಾಡಿದ್ರ 90 ಕಿಲೋಮೀಟರ್ ಪರ್ ಅವರ್ ಬರುತ್ತಾ. ನಮ್ಗೆ ಈ 90 ಕಿಲೋಮೀಟರ್ ಪರ್ ಅವರ್ 90 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಇವ್ರು 1 ಅವರ್ ತಗೋತಾ ಇದಾರೆ ಅಂತಂದ್ರೆ ಅವ್ರಿಬ್ರು ಮಧ್ಯದ ಡಿಸ್ಟೆನ್ಸ್ 120 ಕಿಲೋಮೀಟರ್ ಐತಿ. ಹಂಗಾದ್ರೆ 220 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ ಅವ್ರು ಎಷ್ಟು ತಗೊಳ್ತಾರ? 0 0 ಕ್ಯಾನ್ಸಲ್, 3 3 9, 3 4 12. ಸೊ ಉಳಿದಿರೋದೇನು? 4/3 ಅವರ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡು ಸ್ಥಳಗಳು ಪರಸ್ಪರ 100 ಕಿಲೋಮೀಟರ್ ಅಂತರದಲ್ಲಿವೆ. ಒಬ್ಬ ವ್ಯಕ್ತಿ 8 AM ಗೆ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಮೊದಲ ಸ್ಥಾನದಿಂದ ಎರಡನೇ ಕಡೆಗೆ ನಡೆಯಲು ಪ್ರಾರಂಭಿಸಿದನು. 1 ಗಂಟೆಯ ನಂತರ ಇನ್ನೊಬ್ಬ ವ್ಯಕ್ತಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಎರಡನೇ ಸ್ಥಾನದಿಂದ ಮೊದಲ ಸ್ಥಾನಕ್ಕೆ ನಡೆಯಲು ಪ್ರಾರಂಭಿಸಿದನು. ಅವರು ಯಾವ ಸಮಯದಲ್ಲಿ ಭೇಟಿ ಆಗ್ತಾರ ಅಂತ ಕ್ವಶನ್ ಐತಿ. ಓಕೆ, ಇಲ್ಲಿಂದ ಇಲ್ಲಿಗೆ 100 ಕಿಲೋಮೀಟರ್ ಐತಿ. ಈ ಮೊದಲನೇ ವ್ಯಕ್ತಿ 8 ಗಂಟೆಗೆ ಹೊರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಪ್ಲೇಸಿಗೆ. ಇವನ್ ಸ್ಪೀಡ್ ಎಷ್ಟಿದೆ? ಪ್ರತಿ ಗಂಟೆಗೆ 30 ಕಿಲೋಮೀಟರ್ ಪರ್ ಅವರ್ ಇದೆ. ಇವ ಹೊರಟ 1 ತಾಸಿನ ನಂತರ ಇನ್ನೊಬ್ಬ ವ್ಯಕ್ತಿ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ ಅವನ ಅಪೋಸಿಟ್ ಡೈರೆಕ್ಷನ್ಗೆ 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ. ಅಂದ್ರೆ ಇವ 8 ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾನ, 8 ರಿಂದ 9 ಗಂಟೆವರೆಗೂ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾನ. 30 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನ. ಇಲ್ಲಿ 9 ಗಂಟೆಗೆ ಏನ್ ಇಲ್ಲಿ ಬಂದಿರ್ತಾನಲ್ಲ,
ಆ ಸಮಯಕ್ಕೆ ಇವನು 9 ಗಂಟೆಗೆ ಅಂದ್ರೆ ಇವನು ಹೊರಟ ಒಂದು ತಾಸಿನ ನಂತರ ಇವನು ಹೊರಡ್ಲಿಕ್ಕೆ ಚಾಲು ಮಾಡಿರ್ತಾನ. ಈಗ ಆಲ್ರೆಡಿ ಇವ 30 ಕಿಲೋಮೀಟರ್ ಬಂದ್ಬಿಟ್ಟಿದಾನ. ಇನ್ನು ಉಳಿದಿದ್ದೆಷ್ಟು 100ರಲ್ಲಿ 30 ಬಂದ್ಬಿಟ್ಟಿದ್ರ ಇನ್ 70 ಕಿಲೋಮೀಟರ್ ಉಳಿತು. ಇನ್ 70 ಕಿಲೋಮೀಟರ್ನ ಇವ್ರಿಬ್ಬರದು ಸ್ಪೀಡ್ ಆಡ್ ಆಗುತ್ತಾ, ಬಿಕಾಸ್ 9 ಗಂಟೆಗೆ ಇವನು ಚಾಲು ಮಾಡಿದಾನ, 9 ಗಂಟೆಗೆ ಇವ್ ಆಲ್ರೆಡಿ ಇದ್ದ. ಸೊ ಇವ 30 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬರ್ತಾ ಇದ್ದಾನ, ಇವ 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬರ್ತಾ ಇದ್ದಾನ. ಇಬ್ಬರದು ಸೇರಿ 70 ಕಿಲೋಮೀಟರ್ ಪರ್ ಅವರ್ ಆಯ್ತು. 70 ಕಿಲೋಮೀಟರ್ ಬರೋದಕ್ಕೆ ಇವರು 1 ಅವರ್ ತಗೊಂಡ್ರ ನಮ್ಗೆ ಉಳಿದಿರೋ ಡಿಸ್ಟೆನ್ಸ್ ಎಷ್ಟು 70 ಕಿಲೋಮೀಟರ್. ಹಾಗಾದ್ರೆ 1 ಅವರ್ ಟೈಮ್ ತಗೊಳ್ತಾರ. ಎಷ್ಟು ಗಂಟೆಯಿಂದ 9 ಗಂಟೆಯಿಂದ ಇಬ್ಬರು 9 ಗಂಟೆಯಿಂದ ಈ 70 ಕಿಲೋಮೀಟರ್ನ ಟ್ರಾವೆಲ್ ಮಾಡೋದಕ್ಕೆ 1 ಅವರ್ ತಗೊಂತಾರ. ಸೊ 9ರಿಂದ 1 ಅವರ್ ಅಂದ್ರೆ 10 AM ಗೆ ಅವರಿಬ್ರು ಭೇಟಿ ಆಗ್ತಾರ. ನೆಕ್ಸ್ಟ್ ಕ್ವಶನ್. ರಾಜ್ ಮತ್ತು ಪ್ರೇಮ್ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 3 ಕಿಲೋಮೀಟರ್ ಮತ್ತು 2 ಕಿಲೋಮೀಟರ್ ನಡೆಯುತ್ತಾರೆ. 2 ಗಂಟೆಗಳ ನಂತರ ಅವರು ಪರಸ್ಪರ ಎಷ್ಟು ದೂರವಿರುತ್ತಾರೆ? ಓಕೆ, ರಾಜ್ ಮತ್ತು ಪ್ರೇಮ್ ಇಲ್ಲಿ ಇರ್ತಾರೆ, ಇಬ್ರು ಭೇಟಿಯಾಗಿರ್ತಾರ. ಇವಾಗ ರಾಜ್ ಈ ಕಡೆ ಹೋಗ್ತಾನ, ಪ್ರೇಮ್ ಈ ಕಡೆ ಹೋಗ್ತಾನ. ರಾಜು 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗ್ತಾನ, ಪ್ರೇಮ್ 2 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗ್ತಾನ. ಅಂದ್ರ 1 ಅವರ್ಗೆ ಇವ 3 ಕಿಲೋಮೀಟರ್ ಹೋಗಿರ್ತಾನ, ಇವ 2 ಕಿಲೋಮೀಟರ್ ಹೋಗಿರ್ತಾನ. ಇಬ್ರು ಸೇರಿ 5 ಕಿಲೋಮೀಟರ್ ಆಯ್ತು. 1 ಅವರ್ಗೆ 5 ಕಿಲೋಮೀಟರ್ ಹೋಗ್ತಾರ ಅಂದ್ರ 2 ಅವರ್ಗೆ ಎಷ್ಟಾಗಿರ್ತದ? ಅದು 10 ಕಿಲೋಮೀಟರ್ ಆಗಿರುತ್ತೆ. 5 × 10. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ಬೇಸ್ಡ್ ಆನ್ ಅವರೇಜ್ ಸ್ಪೀಡ್. ಫಸ್ಟ್ ಆಫ್ ಆಲ್ ಅವರೇಜ್ ಅಂದ್ರೆ ಏನು? ಒಂದಿಷ್ಟು ಆಪಲ್ಸ್ ಅದಾವು, ಇರೋ ಒಂದಿಷ್ಟು ಸ್ಟೂಡೆಂಟ್ಗಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದನ್ನೇ ನಾವು ಅವರೇಜ್ ಅಂತೀವಿ. ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಬರಬೇಕು, ಅದನ್ನ ನಾವು ಅವರೇಜ್ ಅಂತ ಬರ್ತೀವಿ, ಅವರೇಜ್ ಅಂತ ಕರಿತೀವಿ. ಸೊ ಈಗ ಅವರೇಜ್ ಸ್ಪೀಡ್ ಅಂದ್ರೆ ಏನು ಅಂತಂದ್ರೆ, ಈಗ ಹುಬ್ಬಳ್ಳಿಯಲ್ಲಿರುವ ಎ ಅನ್ನೋ ವ್ಯಕ್ತಿ ಡೆಲ್ಲಿ ಪಾರ್ಲಿಮೆಂಟಿಗೆ ಹೋಗ್ಬೇಕು. ಸೊ ಮನೆಯಿಂದ ಏರ್ಪೋರ್ಟ್ ವರೆಗೂ ಇವ ಬೈಕ್ ತಗೊಂಡು ಹೋಗ್ತಾನ. ಏರ್ಪೋರ್ಟ್ ಹತ್ತಿದ ಮೇಲೆ ಡೆಲ್ಲಿ ಏರ್ಪೋರ್ಟ್ ವರೆಗೂ ಫ್ಲೈಟ್ ನಲ್ಲಿ ಹೋಗ್ತಾನ. ಡೆಲ್ಲಿ ಏರ್ಪೋರ್ಟ್ ಇಂದ ಪಾರ್ಲಿಮೆಂಟ್ ವರೆಗೂ ಕ್ಯಾಬ್ ನಲ್ಲಿ ಹೋಗ್ತಾನ. ಬೈಕ್ ನಲ್ಲೇ ಬೇರೆ ಸ್ಪೀಡ್ ಇರುತ್ತೆ, ಫ್ಲೈಟ್ ನಲ್ಲೇ ಬೇರೆ ಸ್ಪೀಡ್ ಇರುತ್ತೆ, ಇಲ್ಲಿ ಕ್ಯಾಬ್ ನಲ್ಲೇ ಬೇರೆ ಸ್ಪೀಡ್ ಇರುತ್ತೆ. ಈ ಎಲ್ಲಾ ಸ್ಪೀಡ್ಗಳನ್ನ ತಗೊಂಡು ಈಕ್ವಲ್ ಆಗಿ ಪ್ರತಿಯೊಂದು ವೆಹಿಕಲ್ ನಲ್ಲಿ ಟ್ರಾವೆಲ್ ಮಾಡುವಾಗ ಈಕ್ವಲ್ ಆಗಿ ಸ್ಪೀಡ್ ಬರುವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದನ್ನೇ ನಾವು ಅವರೇಜ್ ಸ್ಪೀಡ್ ಅಂತ ಕರಿತೀವಿ. ಸೊ ಅವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಮಾಡಿದಾಗ ಸಿಗುತ್ತೆ. ರಿಮೆಂಬರ್ ಇಟ್. ಕ್ವಶನ್ಸ್ಗಳು ನೋಡೋಣ, ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಎ ನಿಂದ ಬಿ ಗೆ 12 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೆಯುತ್ತಾನೆ, ಆದರೆ ಬಿ ನಿಂದ ಎ ಗೆ 15 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬರುತ್ತಾನೆ. ಅವನ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ. ಅಂದ್ರೆ ಏನಂದ್ರೆ ಹೇಳ್ಬಿಡ್ತೀನಿ. ಇದು ಎ, ಇದು ಬಿ. ಹೋಗುವಾಗ 12 ಕಿಲೋಮೀಟರ್ ಪರ್ ಅವರ್ನಾಗ ಹೋಗ್ಯಾನಂತ, ಬರುವಾಗ 15 ಕಿಲೋಮೀಟರ್ ಪರ್ ಅವರ್ನಾಗ ಬಂದಾನಂತ. ಸೊ ಇಲ್ಲಿ ಹೋಗುವಾಗೂ ಅದೇ ಡಿಸ್ಟೆನ್ಸ್ ಐತಿ, ಬರುವಾಗೂ ಅದೇ ಡಿಸ್ಟೆನ್ಸ್ ಐತಿ. ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಅವರೇಜ್ ಸ್ಪೀಡ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಐತಿ. ನಾ ಫಾರ್ಮುಲಾ ಹೆಂಗ್ ಬಂತು ಅನ್ನೋದನ್ನು ಡೆರೈವ್ ಮಾಡ್ತೀನಿ. ಆ ಫಾರ್ಮುಲಾ ಇಲ್ದೇನು ಯಾವ ರೀತಿ ಮಾಡ್ಬೋದು ಅಂತಾನು ಹೇಳ್ಕೊಡ್ತೀನಿ. ಸ್ವಲ್ಪ ಪೇಷನ್ಸ್ ಇಂದ ಕೇಳಿಸ್ಕೊಳ್ಳಿ. ಓಕೆ, ಫಾರ್ಮುಲಾ ಏನಂದ್ರ ಅದ ಏನೋ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಅವರೇಜ್ ಸ್ಪೀಡ್ ಕಂಡುಹಿಡಿಯೋ ಫಾರ್ಮುಲಾ ಏನಂದ್ರ 2s1 s2 ಡಿವೈಡ್ ಬೈ s1 ಪ್ಲಸ್ s2. ಇದು ಹೆಂಗ್ ಬಂತಂದ್ರ, ನಾ ಆಗ್ಲೇ ಹೇಳಿದೆ ಅವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಮಾಡ್ತೀವಿ ನಾವು. 1 ನಿಮಿಷ ಇದನ್ನ ಕೇಳಿಸ್ಕೊಳ್ಳಿ. ಇದು ಅವರೇಜ್ ಸ್ಪೀಡ್ಗೆ ಈ ಫಾರ್ಮುಲಾ ಯಾವಾಗ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರಬೇಕು, ಇದೇ ನೆನಪಿಡಿ ಯಾವಾಗಲೂ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿ ಹೋಗುವಾಗ ಡಿ ಇದೆ, ಬರುವಾಗಲೂ ಡಿ ಇದೆ, ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಡಿ ಪ್ಲಸ್ ಡಿ 2d ಆಯ್ತು. ಟೋಟಲ್ ಟೈಮ್ ಹೋಗುವಾಗ t1 ಟೈಮ್ ತಗೊಂಡ್ರೆ ಬರುವಾಗ t2 ಟೈಮ್ ತಗೋತಾನ. ಟೈಮ್ ಯಾಕೆ ವೇರಿ ಆಗುತ್ತಂದ್ರ ಇಲ್ಲಿ ಸ್ಪೀಡ್ಗಳು ವೇರಿ ಇದಾವೆ. ಸ್ಪೀಡ್ ವೇರಿ ಆದಂಗ ಟೈಮ್ ಕೂಡ ವೇರಿ ಆಗುತ್ತೆ. ಸೊ 2d ಡಿವೈಡ್ ಬೈ, ನಾವು ಡಿಸ್ಟೆನ್ಸ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳ್ತೀವಿ. ಸೊ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಹೇಳ್ಬೋದು. ಸೊ ಇಲ್ಲಿ t1 ಇರೋದನ್ನ ನಾನು ಡಿ ಬೈ s1 ಅಂತ ಬರ್ಕೊತೀನಿ. s1 ಅಂದ್ರೆ ಎ ಇಂದ ಬಿ ಗೆ ಹೋಗುವಾಗ ಇದ್ದದ್ದ ಸ್ಪೀಡ್. ಈ t2 ನಾನು ಡಿ ಬೈ s2 ಅಂತ ಬರ್ಕೊತೀನಿ. s2 ಅಂದ್ರೆ ಬಿ ಇಂದ ಎ ಗೆ ಹೋಗುವಾಗ ಇದ್ದಂತ ಸ್ಪೀಡ್. ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು
ಡಿ ನ ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಈ ಡಿ ಮತ್ತು ಈ ಡಿ ಏನು ಕಾಮನ್ ತೊಗೊಂಡಿರ್ತೀವಿ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಅವಾಗ ನಮ್ಗೆ ಉಳಿಯೋದೇನು 2/1/s1 ಪ್ಲಸ್ 1/s2 ಉಳಿಯುತ್ತೆ. ಇವುಗಳ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಡಿನಾಮಿನೇಟರ್ನಲ್ಲಿ S1 ಇಂಟು S2 ಬರುತ್ತೆ, ಅದು ಇಲ್ಲಿ 2ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 2s1 S2 ಆಗುತ್ತೆ. ಸೊ ಇಲ್ಲಿ S1 ಪ್ಲಸ್ S2 ಆಗುತ್ತೆ. ಸೊ ಈ ಫಾರ್ಮುಲಾ ಬಂದಿದ್ದು ಈ ರೀತಿ. ಇಲ್ಲಿ S1 ಮತ್ತು S2 ಇದ್ದಲ್ಲಿ ಮೊದಲನೇ ಸ್ಪೀಡ್ ಮತ್ತು ಎರಡನೇ ಸ್ಪೀಡ್ನ ನಾವು ವ್ಯಾಲ್ಯೂ ಫಿಲ್ಅಪ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಈ ಫಾರ್ಮುಲಾ ಥ್ರೂನೇ ಇದನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ ಇವಾಗ. ಆವರೇಜ್ ಸ್ಪೀಡ್ ಈಕ್ವಲ್ ಟು 2 ಇಂಟು S1 ಎಷ್ಟು ಕೊಟ್ಟಿದಾರ 12 km/h ಕೊಟ್ಟಿದಾರ. ಎಷ್ಟು ಕೊಟ್ಟಿದಾರ 15 km/h ಕೊಟ್ಟಿದಾರ. S1 ಪ್ಲಸ್ S1 ಎಷ್ಟಿದೆ 12 km/h ಇದೆ, ಎಷ್ಟಿದೆ 15 km/h ಇದೆ. ಸೊ 2 ಇಂಟು 12 ಇಂಟು 15 ಡಿವೈಡ್ ಬೈ 12 ಪ್ಲಸ್ 15 27. 3 4 12, 3 9 27, 3 5 15, 3 3 9, 5 4 20, 22 40 ಡಿವೈಡ್ ಬೈ 3. ಸೊ ಅವರೇಜ್ ಸ್ಪೀಡ್ 40/3 km/h. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಒಂದ್ ವೇಳೆ ನಮಗೆ ಫಾರ್ಮುಲಾ ನೆನಪಿಲ್ಪ, ಫಾರ್ಮುಲಾ ಗೊತ್ತೇ ಇಲ್ಲ, ಫಾರ್ಮುಲಾ ಇಲ್ಲದೆ ಯಾವ ರೀತಿ ಮಾಡೋದು ಅಂತಂದ್ರೆ ಅದನ್ನು ಹೇಳ್ತೀನಿ. ಇಲ್ಲಿ ಎ ಮತ್ತು ಬಿ ಮಧ್ಯದ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ. ಸೊ ಯಾವ್ದಾದ್ರು ಒಂದು ಡಿಸ್ಟೆನ್ಸ್ ನಾವೇ ಅಸ್ಯೂಮ್ ಮಾಡ್ಕೋಬೇಕು, ಯಾವ ಡಿಸ್ಟೆನ್ಸ್ ತಗೊಂಡ್ರು ಬರುತ್ತೆ. ಬಟ್ ಇವೆರಡೂ ಸ್ಪೀಡಿಂದ ಡಿವೈಡ್ ಆಗೋ ಡಿಸ್ಟೆನ್ಸ್ ತಗೊಂಡಾಗ ನಮ್ಗೆ ಟೈಮ್ ಫ್ರಾಕ್ಷನ್ ಅಲ್ಲಿ ಬರಲ್ಲ, ಹೀಗಾಗಿ ಈಸಿ ಆಗುತ್ತೆ ನಮ್ಮ ಕ್ಯಾಲ್ಕುಲೇಷನ್ಗೆ. ಬಟ್ ಇವೆರಡರಿಂದ ಭಾಗ ಆಗೋ ಯಾವ ಸಂಖ್ಯೆನೂ ತಗೊಂಡ್ರು ಬರುತ್ತೆ, ಆದ್ರೆ ಇವೆರಡರಿಂದನೂ ಭಾಗ ಆಗೋ ಅತಿ ಚಿಕ್ಕ ಸಂಖ್ಯೆ ತಗೊಂಡಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಆ ಅತಿ ಚಿಕ್ಕ ಸಂಖ್ಯೆಗೆ ನಾವು LCM ಅಂತ ಕರಿತೀವಿ. ಸೊ 15 ಮತ್ತು 12ರ LCM ಎಷ್ಟು 60. ಎ ಮತ್ತು ಬಿ ನಡುವಿನ ಡಿಸ್ಟೆನ್ಸ್ ನಾವು 60 ಅಂತ ತಗೊಳ್ಳೋಣ. ಇದು ಎ, ಇದು ಬಿ, ಇವೆರಡರ ನಡುವಿನ ಡಿಸ್ಟೆನ್ಸ್ 60 km ಐತಿ. ಎ ಇಂದ ಬಿ ಗೆ ಹೋಗುವಾಗ 12 km ನಲ್ಲಿ ಹೋಗ್ತಾ ಇದ್ದಾನೆ. ಎ ಇಂದ ಬಿ ಗೆ ಹೋಗುವಾಗ 12 km/h ನಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ 60 km ನಾವು ಆವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್. ಇಲ್ಲಿಂದ ಇಲ್ಲಿಗೆ 60 km ಐತಿ, ಮತ್ತೆ ಇಲ್ಲಿಂದ ಇಲ್ಲಿ ಬರುವಾಗ 60 km ಐತಿ. ಸೊ 60 + 60 120 ಟೋಟಲ್ ಡಿಸ್ಟೆನ್ಸ್. ಟೋಟಲ್ ಟೈಮ್ 60 km ಎ ಇಂದ ಬಿ ಗೆ ಹೋಗುವಾಗ 12 km/h ನಲ್ಲಿ ಹೋಗಿದ್ದಾನ ಅಂದ್ರೆ ಈ 60 km ಟ್ರಾವೆಲ್ ಮಾಡೋದಕ್ಕೆ ಅವ್ನು ತಗೊಂಡ ಟೈಮ್ 12 5 ಗಂಟೆ ತಗೊಂಡಿದ್ದಾನ. ವಾಪಸ್ ಬರುವಾಗ 15 km/h ನಲ್ಲಿ ಬಂದಿದ್ದಾನ. ಸೊ 60 km ಬರೋದಕ್ಕೆ ಅವ್ನು ತಗೊಂಡಂತ ಟೈಮ್ 15 4 ಅವರ್ ತಗೊಂಡಿದ್ದಾನ. ಸೊ ಟೋಟಲ್ ಡಿಸ್ಟೆನ್ಸ್ 60 + 60 ಆಯ್ತು. ಟೋಟಲ್ ಟೈಮ್ 5 + 4 ಆಯ್ತು. 60 + 60 ಅಂದ್ರೆ 120, 5 + 4 ಅಂದ್ರೆ 9. ಸೊ 3 3 9, 3 4 12 0 0. ಸೊ 40/3 km/h ಇಸ್ ದಿ ರೈಟ್ ಆನ್ಸರ್. ಸೊ ನಾವು ಫಾರ್ಮುಲಾ ಥ್ರೂ ಮಾಡೋದಕ್ಕಿಂತ ಈ ರೀತಿ ಮಾಡೋದು ತುಂಬಾ ಈಸಿ ಅನ್ಸುತ್ತೆ ಮತ್ತು ಯಾವತ್ತೂ ನೆನಪು ಕೂಡ ಹರಲ್ಲ ಇದು. ನೆಕ್ಸ್ಟ್ ಕ್ವಶನ್. ಮೋಹನ್ ಎ ನಿಂದ ಬಿ ಗೆ 10 km/h, ಬಿ ಇಂದ ಸಿ ಗೆ 25 km/h, ಸಿ ಇಂದ ಡಿ ಗೆ 25 km/h ವೇಗದಲ್ಲಿ ಪ್ರಯಾಣಿಸುತ್ತಾನೆ. ಎ ಬಿ = BC = CD ಆಗಿದ್ದರೆ ಮೋಹನನ ಸರಾಸರಿ ವೇಗ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕೂಡ ಡಿಸ್ಟೆನ್ಸ್ ಸೇಮ್ ಇದೆ, ಮೂರದ್ರ ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಇಲ್ಲಿ ಕೂಡ ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು. 3 ಸ್ಪೀಡ್ ಇದ್ದಾಗ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಅವರೇಜ್ ಸ್ಪೀಡ್ 3s1 × s2 × s3 ಡಿವೈಡ್ ಬೈ s1 × s2, s2 × s3 ಪ್ಲಸ್ s1 × s3 ಆಗುತ್ತೆ. ಇದನ್ನು ಕೂಡ ಅದೇ ರೀತಿ ಡಿರೈವ್ ಮಾಡೋದು, ಬಟ್ ಇವಾಗ ಟೈಮ್ ಕನ್ಸ್ಯೂಮ್ ಭಾಳ ಆಗುತ್ತೆ. ಇದನ್ನ ಮಾಡ್ತಾ ಕೂತ್ರೆ ನಾನು ಡೈರೆಕ್ಟ್ ಆಗಿ LCM ಮೆಥಡ್ ಹೇಳ್ಬಿಡ್ತೀನಿ. ಎ ಇಂದ ಬಿ ಗೆ, ಬಿ ಇಂದ ಸಿ ಗೆ ಇರೋ ಡಿಸ್ಟೆನ್ಸ್ ಸೇಮ್ ಇದೆ, ಬಟ್ ಆ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿಲ್ಲ. ಸೊ ನಾವೇ ಅಸ್ಯೂಮ್ ಮಾಡ್ಕೋಬೇಕು. ಅಸ್ಯೂಮ್ ಮಾಡ್ಕೊಳ್ಳೋ ಡಿಸ್ಟೆನ್ಸ್ ಕೊಟ್ಟಿರೋ ಸ್ಪೀಡ್ಗಳ LCM ಆಗಿದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 25 ಮತ್ತು 10ರ LCM ಎಷ್ಟು 50. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಎ ಇಂದ ಬಿ ಗೆ
50 ಕಿಲೋಮೀಟರ್ ಇದೆ ಅಂತ ತಗೊಳ್ಳೋಣ. ಬಿ ಇಂದ ಸಿಗೆ 50 ಕಿಲೋಮೀಟರ್ ಇದೆ ಅಂತ ತಗೊಳ್ಳೋಣ. ಸಿ ಇಂದ ಡಿಗೆ 50 ಕಿಲೋಮೀಟರ್ ಇದೆ ಅಂತ ತಗೊಳ್ಳೋಣ. ಸೊ ಆವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಗೊತ್ತಿದೆ ನಮಗೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 50 ಪ್ಲಸ್ 50 100, 100 ಪ್ಲಸ್ 50 150 ಕಿಲೋಮೀಟರ್ ಆಯ್ತು. ಇವಾಗ ಟೋಟಲ್ ಟೈಮ್ ಕಂಡು ಹಿಡಿಬೇಕು ನಾವು. ಎ ಇಂದ ಬಿಗೆ 10 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬಂದಿದ್ದಾನ ಮೋಹನ್. 50 ಕಿಲೋಮೀಟರ್ನ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬಂದಾಗ 50 ಕಿಲೋಮೀಟರ್ ಅವ ಹೋಗೋದಕ್ಕ 5 ಅವರ್ ತಗೊಂತಾನ. ಇಲ್ಲಿಯೂ 5 ಕಿಲೋಮೀಟರ್ ಹೋಗ್ಬೇಕಾಗಿದಾವ, ಬಟ್ 25 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಿಂದ ಹೋಗ್ಬೇಕಾಗೈತಿ. ಅಂದ್ರೆ ಪ್ರತಿ ಗಂಟೆಗೆ 25 ಕಿಲೋಮೀಟರ್ ಹೋಗ್ತಾನ ಅಂದ್ರೆ 50 ಕಿಲೋಮೀಟರ್ ಹೋಗೋದಕ್ಕ 2 ಅವರ್ ತಗೊಂತಾನ. ಇಲ್ಲಿ ಕೂಡ 50 ಇದೆ ಡಿಸ್ಟೆನ್ಸ್, ಸ್ಪೀಡ್ ಕೂಡ 25 ಇದೆ. ಸೊ 2 ಅವರ್ ತಗೊಂತಾನ 50 ಕಿಲೋಮೀಟರ್ ಹೋಗೋದಕ್ಕ. ಟೋಟಲ್ ಡಿಸ್ಟೆನ್ಸ್ 150 ಕಿಲೋಮೀಟರ್ ಆಯ್ತಾ. ಟೋಟಲ್ ಟೈಮ್ 5 2 7 7 2 9 ಅವರ್ ಆಯ್ತು. ಸೊ ಅವರೇಜ್ ಸ್ಪೀಡ್ ಏನಾಗುತ್ತೆ? 3 3 9 3 5 15 0 0. ಸೊ 50/3 ಆಯ್ತು. ಅವರೇಜ್ ಸ್ಪೀಡ್ 50/3 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಒಬ್ಬ ಮನುಷ್ಯ 10 ಕಿಲೋಮೀಟರ್ ದೂರವನ್ನು 5 ಕಿಲೋಮೀಟರ್ ಪರ್ ಗಂಟೆಯಲ್ಲಿ, 12 ಕಿಲೋಮೀಟರ್ ದೂರವನ್ನು 4 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 15 ಕಿಲೋಮೀಟರ್ ದೂರವನ್ನು 3 ಕಿಲೋಮೀಟರ್ ಪ್ರತಿ ಗಂಟೆ, ಒಟ್ಟು ಪ್ರಯಾಣದಲ್ಲಿ ಅವನ ಸರಾಸರಿ ವೇಗ ಎಷ್ಟು? ಓಕೆ, ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ ದೂರ ಐತಿ. ಇಲ್ಲಿಂದ ಇಲ್ಲಿಗೆ 12 ಕಿಲೋಮೀಟರ್ ದೂರ ಐತಿ ಮತ್ತು ಇಲ್ಲಿಂದ ಇಲ್ಲಿಗೆ 15 ಕಿಲೋಮೀಟರ್ ದೂರ ಐತಿ ಅಂತ ಅನ್ಕೊಳ್ಳೋಣ. ಒಟ್ಟು ಡಿಸ್ಟೆನ್ಸ್ ಎಷ್ಟಾಯ್ತು? 10 12. ಅವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್. ಒಟ್ಟು ಡಿಸ್ಟೆನ್ಸ್ ಎಷ್ಟಾಯ್ತು? 10 12 27 22 ಸಾರಿ 10 12 22 22 15 37 ಆಯ್ತು. ಒಟ್ಟು ಟೈಮ್ ಎಷ್ಟಾಯ್ತು? 10 ಕಿಲೋಮೀಟರ್ನ 5 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೊಂಟಿದಾನ ಅಂದ್ರೆ ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಹೊಂಟಿದಾನ ಅಂದ್ರ 10 ಕಿಲೋಮೀಟರ್ ಹೋಗೋದಕ್ಕ 2 ಗಂಟೆ ತಗೊಳ್ತಾನ. 12 ಕಿಲೋಮೀಟರ್ನ ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಪರ್ ಅವರ್ ನಾಗ ಹೊಂಟಾನಂದ್ರ ಅಂದ್ರೆ ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಹೊಂಟಾನಂದ್ರ 12 ಕಿಲೋಮೀಟರ್ ಹೋಗೋದಕ್ಕ 3 ಗಂಟೆ ತಗೊಳ್ತಾನ. 15 ಕಿಲೋಮೀಟರ್ ದೂರವನ್ನ 3 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೊಂಟಿದಾನ ಅಂದ್ರೆ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಹೊಂಟಿದಾನ ಅಂದ್ರ 15 ಕಿಲೋಮೀಟರ್ ಹೋಗೋದಕ್ಕ 5 ಅವರ್ ತಗೊಂತಾನ. ಬಿಕಾಸ್ 5 3 15. ಒಟ್ಟು ಡಿಸ್ಟೆನ್ಸ್ 37 ಕಿಲೋಮೀಟರ್ ಆಯ್ತು. ಒಟ್ಟು ಟೈಮ್ 3 2 5 5 5 10. ಸೊ 37/10 ಅಂದ್ರೆ 3.7. ಸೊ ಇಲ್ಲಿ ಅವರೇಜ್ ಸ್ಪೀಡು 3.7 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ 6 ಗಂಟೆಯಲ್ಲಿ 285 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಪ್ರಯಾಣದ ಮೊದಲ ಭಾಗದಲ್ಲಿ ಅವರು ಬಸ್ಸಿನಲ್ಲಿ ಗಂಟೆಗೆ 40 ಕಿಲೋಮೀಟರ್, ಎರಡನೇ ಭಾಗದಲ್ಲಿ ಅವರು ರೈಲಿನಲ್ಲಿ ಗಂಟೆಗೆ 55 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ರೈಲಿನಲ್ಲಿ ಪ್ರಯಾಣಿಸುವ ದೂರ ಅನ್ನು ಕೇಳಿದಾರೆ. ಇಲ್ಲಿಂದ ಇಲ್ಲಿಗೆ ಬಸ್ ಒಳಗೆ ಹೋಗ್ತಾನ, ಇಲ್ಲಿಂದ ಇಲ್ಲಿಗೆ ಟ್ರೈನ್ ಒಳಗೆ ಹೋಗ್ತಾನ. ಒಟ್ಟು ಟೈಮ್ 6 ಗಂಟೆ ತಗೊಂತಾನ. ಇಲ್ಲಿಂದ ಇಲ್ಲಿ ಒಟ್ಟು ಇರೋ ಡಿಸ್ಟೆನ್ಸ್ 285 ಕಿಲೋಮೀಟರ್ ಇರುತ್ತೆ. ಬಸ್ನ್ಯಾಗ ಇಲ್ಲಿಂದ ಇಲ್ಲಿಗೆ ಏನ್ ಹೋಗ್ತಾನಲ್ಲ ಅದನ್ನ 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾನ. ಆಮೇಲೆ ಟ್ರೈನ್ನಾಗ ಏನ್ ಹೋಗ್ತಾನಲ್ಲ ಅದನ್ನ 55 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾನ. ಇಂಥ ಪ್ರಾಬ್ಲಮ್ಗಳಿಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಅಲಿಗೇಷನ್ ಮೆಥಡ್ ಇಂದ ಮಾಡೋದು. ನಾ ಈಗ ಮಾಡಿ ತೋರಿಸ್ತೀನಿ, ಬಟ್ ಅಲಿಗೇಷನ್ ಅಂದ್ರೆ ಏನು, ಯಾವ ರೀತಿ ಮಾಡ್ಬೇಕು, ಅದನ್ನ ಯಾವ್ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದನ್ನ ಮಿಕ್ಸರ್ ಅಂಡ್ ಅಲಿಗೇಷನ್ ಅನ್ನೋ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಹಂಗೆ ಪಾರ್ಶಿಯಲಿ ಹೇಳೋದಾದ್ರೆ, ಈಗ ಒಂದು ಸ್ಪೀಡ್ ಏನ್ ಕೊಟ್ಟಿರ್ತಾರೆ, ಮೊದಲನೇ ಸ್ಪೀಡ್ ಅದನ್ನ ಈ ಕಡೆ ಬರ್ಕೋಬೇಕು. ಇನ್ನೊಂದು ಸ್ಪೀಡ್ ಏನಿರುತ್ತೆ ಅದನ್ನ ಈ ಕಡೆ ಬರ್ಕೋಬೇಕು. ಆವರೇಜ್ ಸ್ಪೀಡ್ ಯಾವಾಗಲೂ ಮಧ್ಯದಲ್ಲಿ ಇರಬೇಕು. ಇವಾಗ ಆವರೇಜ್ ಸ್ಪೀಡ್ ಏನು, 285/6 ಮಾಡಿದ್ರೆ ನಮ್ಗೆ ಆವರೇಜ್ ಸ್ಪೀಡ್ ಸಿಗುತ್ತೆ. ಒಟ್ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಮಾಡಿದ್ರೆ ನಮ್ಗೆ ಒಟ್ಟು ಡಿಸ್ಟೆನ್ಸ್ ಸಿಗುತ್ತೆ. ಇವೆರಡರ ಡಿಫ್ರೆನ್ಸ್ ರೇಷಿಯೋ ಏನು ಇರ್ತಾವಲ್ಲ ಅದು ಟೈಮ್ ರೇಷಿಯೋ ಆಗಿರುತ್ತೆ. ಈ ಸ್ಪೀಡ್ ನಲ್ಲಿ ಆವರೇಜ್ ಸ್ಪೀಡ್ ತೆಗೆದ್ರಾಗ ಏನ್ ಬರುತ್ತೆ ಮತ್ತು ಈ ಸ್ಪೀಡ್ಗೂ ಮತ್ತು ಆವರೇಜ್ ಸ್ಪೀಡ್ಗೂ ಇರೋ ಡಿಫ್ರೆನ್ಸ್ ಇಲ್ಲಿ ಬಂದಾಗ ಏನಾಗುತ್ತಲ್ಲ, ಇವೆರಡರ ರೇಷಿಯೋ ಟೈಮ್ ರೇಷಿಯೋ ಆಗಿರುತ್ತೆ. ಹೇಗಂತ ತೋರಿಸ್ತೀನಿ. ಬಸ್ಸಲ್ಲಿ ಹೋಗುವಾಗ 40 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗಿದ್ದಾನೆ. ಟ್ರೈನ್ ನಲ್ಲಿ ಹೋಗುವಾಗ 55 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗಿದ್ದಾನೆ. ಆವರೇಜ್ ಸ್ಪೀಡ್ ಎಷ್ಟು? 285 ಡಿವೈಡ್ ಬೈ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಇದು ಮಾಡಿದಾಗ ಆವರೇಜ್ ಸ್ಪೀಡ್ ಸಿಗುತ್ತೆ. 3 9 27, 1 ಕ್ಯಾರಿ 1 ಉಳಿತದೆ, 3 5 15, 3 2 6. ಈಗ 95/2 ಉಳಿದಿದೆ. ನಮಗೆ ಈ 2 ರಿಮೂವ್ ಆಗಿಬಿಟ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಈ 2 ರಿಮೂವ್ ಮಾಡೋದಕ್ಕೋಸ್ಕರ
ಮೂರು ಕಡೆ 2ರಿಂದ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಅವಾಗ ಈ ಟು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ 95 ಮಾತ್ರ ಉಳಿಯುತ್ತೆ. 95 ಮಾತ್ರ ಉಳಿತು. 42 80, 55 110, ಇವುಗಳ ಡಿಫ್ರೆನ್ಸ್ ಎಷ್ಟಾಗುತ್ತೆ? 80 ಮತ್ತು 95ರ ಡಿಫ್ರೆನ್ಸ್ ಎಷ್ಟು? 15. ಇವೆರಡರ ಡಿಫ್ರೆನ್ಸ್ 110ರಲ್ಲಿ 95 ಎಷ್ಟು? 15. ಇವೆರಡರ ರೇಷಿಯೋ ಏನಾಗುತ್ತೆ? 15 15 15 15 1:1 ಆಯ್ತು. ಇದು ಟೈಮ್ ರೇಷಿಯೋ. ಏನಿದ್ರ ಅರ್ಥ? ಬಸ್ ಒಳಗೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾನೋ ಟ್ರೈನ್ ಒಳಗೆ ಹೋಗೋದಕ್ಕೂ ಅಷ್ಟೇ ಟೈಮ್ ತಗೊಂಡಿದ್ದಾನೆ ಅಂತ ಅರ್ಥ. ಇವೆರಡು ಟೈಮನ್ನು ಪ್ಲಸ್ ಮಾಡಿದ್ರೆ ನಮಗ 2 ಯೂನಿಟ್ ಸಿಗುತ್ತೆ. ಈ 2 ಯೂನಿಟ್ ಅನ್ನೋದೇ 6 ಅವರ್ ಆಗಿದ್ರೆ, ಹಾಗಾದ್ರೆ 1 ಯೂನಿಟ್ ಅಂದ್ರೆ ಎಷ್ಟು? 2 1 2 2 3 6 3 ಅವರ್. ಸೊ ಟ್ರೈನ್ ನಲ್ಲಿ ಅವನು 3 ಅವರ್ ಪ್ರಯಾಣ ಮಾಡಿದಾನೆ ಅಂತ ಅರ್ಥ. ಬಟ್ ಟ್ರೈನ್ ನಲ್ಲಿ ಪ್ರತಿ ಗಂಟೆಗೆ 55 ಕಿಲೋಮೀಟರ್ ಹೋಗ್ತಾ ಇದ್ದಾನೆ ಅಂತಂದ್ರ 3 ಅವರ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನ? 55 ಕಿಲೋಮೀಟರ್ ಪ್ರತಿ ಅವರ್ಗೆ ಹೋಗ್ತಾ ಇದ್ದಾನೆ. 3 ಅವರ್ಗೆ 55 3 165. ಸೊ ಟ್ರೈನ್ ನಲ್ಲಿ ಇವನು 165 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾನೆ ಅಂತ ಅರ್ಥ. ಇದು ಅಲಿಗೇಷನ್ ಮೆಥಡ್ ಅರ್ಥ ಆಯ್ತೋ ಎಲ್ಲೋ ಗೊತ್ತಿಲ್ಲ. ನಾ ಮಿಕ್ಸರ್ ಅಂಡ್ ಅಲಿಗೇಷನ್ ಚಾಪ್ಟರ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಡೋಂಟ್ ವರಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.